ಸರೋಜಾದೇವಿ ನಿಧನರಾಗಿದ್ದಾರೆ. ಸ್ವಗ್ರಾಮದಲ್ಲಿ ಬಿ ಸರೋಜಾದೇವಿ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ ಒಂದು ಕಡೆ ಆಗ್ತಾ ಇದೆ. ಚನ್ನಪಟ್ಟಣದ ದಶವಾರದಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಎಲ್ಲವೂ ಕೂಡ ಪ್ರಿಪರೇಷನ್ಸ್ ನಡೀತಾ ಇದೆ. ಒಂದು ವಿಚಾರಕ್ಕೆ ಸಂಪ್ರದಾಯಬದ್ಧವಾಗಿ ವಿಧಿವಿಧಾನವಾಗಿ ನೆರವೇರುತ್ತೆ. ಒಕ್ಕಲಿಗ ಸಂಪ್ರದಾಯದ ಪ್ರಕಾರವಾಗಿ ಅವರ ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೇಳಿ ಕುಟುಂಬಸ್ಥರು ನಿಶ್ಚಯಿಸಿ ಅದನ್ನು ನೆರವೇರಿಸ್ತಾ ಇದ್ದಾರೆ. ಪೂಜೆಗೆ ದಶವಾರ ಗ್ರಾಮಸ್ಥರು ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಪೊಲೀಸ್ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆಗೆ ಜಿಲ್ಲಾ ಆಡಳಿತ ಒಂದು ಕಡೆ ಸಜ್ಜಾಗಿದೆ. ಕೆಲವು ಹೊತ್ತಿನಲ್ಲಿ ಹುಟ್ಟೂರಿಗೆ ಪಾರ್ಥಿವ ಶರೀರ ಬರಲಿದೆ. ಅಂತ್ಯಕ್ರಿಯೆಯಲ್ಲಿ DCM DK ಶಿವಕುಮಾರ್ ಅವರು ಭಾಗಿಯಾಗಲಿದ್ದಾರೆ. ಇದೀಗ ನೋಡ್ತಾ ಇದ್ದೀರಾ, ನೀನು ಕೆಲವೇ ಸಮಯದಲ್ಲಿ ದಶವಾರಕ್ಕೆ ಅವರ ಪಾರ್ಥಿವ ಶರೀರ ಆಗಮಿಸಲಿದೆ. ಕನ್ನಡದ ಮೇರು ತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. 1938ರಿಂದ ನಾವು ಲೆಕ್ಕ ಹಾಕ್ಕೊಂಡು 2025 ಕಡೆವರೆಗೂ ಅವಕಾಶ ಸಿಕ್ತಾಗಲೂ ಕೂಡ ಅವರು ಬಣ್ಣ ಹಚ್ಚಿದ್ದಾರೆ, ಅಭಿನಯಿಸಿದ್ದಾರೆ. ಚಿತ್ರರಂಗದಿಂದ ಯಾವತ್ತೂ ವಿಮುಖರಾಗಲಿಲ್ಲ ಅವರು. ಇನ್ನೊಂದು 13 ವರ್ಷಗಳನ್ನು ಕಳೆದಿದ್ದರೆ ಶತಾಯುಷಿ ಆಗ್ತಾಯಿದ್ರು ಬಿ ಸರೋಜಾದೇವಿಯವರು. ಶತಾಯುಷಿ 100 ವರ್ಷ ತುಂಬಿಸ್ತಾಯಿದ್ರು. ಥರ ತುಂಬು ಚೇತನ ಚಿತ್ರರಂಗದ ಪಾಲಿಗೆ. ಅದು ಜಯಂತಿಯವರಾಗಲಿ, ಸರೋಜಾದೇವಿಯವರಾಗಲಿ, ಲೀಲಾವತಿಯವರಾಗಲಿ ಆ ಕಾಲದಲ್ಲಿ ಇದ್ದಂಥ ಅವಕಾಶಗಳು, ಮಡಿವಂತಿಕೆ, ಒಂದು ಕಡೆ ಅವಕಾಶವನ್ನು ಬಳಸ್ಕೊಂಡು ತೀರಾ ಮಡಿವಂತಿಕೆಗೂ ಧಕ್ಕೆ ಬಾರದ ರೀತಿಯಲ್ಲಿ ಮುನ್ನುಗ್ಗಿ ಚಿತ್ರರಂಗದಲ್ಲಿ ಹೆಸರು ಮಾಡಿದಂಥವರು ಬಿ ಸರೋಜಾದೇವಿಯವರು. ಅಪಾರ ಅಭಿಮಾನಿಗಳು ಬಿ ಸರೋಜಾದೇವಿಯವರಿಗೆ. ಇವತ್ತಿನ ತಲೆಮಾರಿಗೆ ಎಷ್ಟರ ಮಟ್ಟಿಗೆ ಆ ಚಿತ್ರಗಳು ಗೊತ್ತಿಲ್ಲವೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಹಿಂದಿನ ತಲೆಮಾರಿದೆಯಲ್ಲ, ಆ ತಲೆಮಾರಿನ ಪ್ರತಿಯೊಬ್ಬ ಮನುಷ್ಯ ಕೂಡ ಆರಾಧಿಸ್ಬಿಟ್ಟಿದ್ದಾನೆ ಅವರ ಅಭಿನಯವನ್ನು. ಈ ಅಭಿನಯ ಒಂದು ರೀತಿಯಲ್ಲಿ ಸಾಮ್ರಾಜ್ಞಿ ಅಂತಲೇ ಹೇಳಬಹುದು. ಅಂಥ ಒಬ್ಬರು ನಟಿ ಸ್ವಗ್ರಾಮ ತಲುಪಿದೆ. ನೇರ ಪ್ರಸಾದ ನೀವು ದೃಶ್ಯವನ್ನು ಇದೀಗ ನೋಡ್ತಾ ಇದ್ದೀರಾ. ನೀವು ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನಗಳು ಒಂದು ಕಡೆ ಶುರುವಾಗುತ್ತೆ. ಹಿಂದಿಯಲ್ಲೂ ಸೈ ಅನ್ನಿಸ್ಕೊಂಡಿದ್ರು, ತಮಿಳಲ್ಲೂ ಸೈ ಅನ್ನಿಸ್ಕೊಂಡಿದ್ರು, ತೆಲುಗು, ತಮಿಳು, ಕನ್ನಡ, ಹಿಂದಿ. ಬ್ಯುಸಿಯಾಗಿದ್ದಂಥ ನಟಿ, ತುಂಬ ಬ್ಯುಸಿಯಾಗಿದ್ದಂಥ ನಟಿ. ಅವೆಲ್ಲ ಹೇಳ್ತಾರೆ, ಕೆಲವರು ಹೇಳ್ತಾರೆ. ಈಗ ನಿಮಗೆ ಚೆನ್ನೈನಲ್ಲಿ ಅವಾಗೆಲ್ಲ ಶೂಟಿಂಗ್ ಇರ್ತಾ ಇದ್ದದ್ದು, ಮಡ್ರಾಸ್ ಅಂತ ಕರಿತಾಯಿದ್ರು. ಶೂಟಿಂಗ್ ಇದ್ದಾಗ ಅಲ್ಲಿನ ಒಂದು ಸ್ಟುಡಿಯೋಗಳಲ್ಲೇ ಶೂಟಿಂಗ್ ಮಾಡ್ತಾಯಿದ್ರು. ಎಷ್ಟೋ ಬಾರಿ ಸರೋಜಾದೇವಿಯವರ ಕಾಲ್ ಶೀಟ್ಗಾಗಿ ಅಲ್ಲಿನ ಸ್ಟುಡಿಯೋಗಳಲ್ಲಿ ತಮಿಳು ಯಾವುದೋ ಮಾಡ್ತಿರ್ತಾರೆ, ತೆಲುಗು ಯಾವುದೋ ಮಾಡ್ತಿರ್ತಾರೆ. ಸಂಜೆ ಮೇಲೆ ಎಲ್ಲ ಪ್ಯಾಕಪ್ ಆಗುತ್ತೆ. ಸಂಜೆ ಮೇಲೆ ಸರೋಜಾದೇವಿ ಅವರನ್ನು ಕರೆಸಿ ಶೂಟ್ ಮಾಡಿರ್ತಕ್ಕಂಥ ಉದಾಹರಣೆಗಳಲ್ಲಿದೆ. ಯಾವುದೋ ಒಂದು ಲಂಚ್ ಬ್ರೇಕ್ ಕೊಟ್ಟಿರ್ತಾರೆ, ಆ ಟೈಮಲ್ಲಿ ಯಾವುದೋ ಒಂದು 2 ಶಾಟ್ ತೊಗೋಬಹುದಾ, ಸರೋಜಾದೇವಿಯವರು ಸಿಗ್ತಾರಾ ಅಂಥೇಳಿ ಶೂಟಿಂಗ್ ಮಾಡಿರೋ ಉದಾಹರಣೆಗಳಿದೆ. ಅಷ್ಟರ ಮಟ್ಟಿಗಿನ ಬ್ಯುಸಿಯಾಗಿದ್ದಂಥ ನಟಿ, ಒಂದು ತಾದಾತ್ಮ್ಯತೆ, ತಲ್ಲೀನತೆ ಇದ್ದಂಥ ನಟಿ, ಅಪರೂಪದ ಕಲಾ ಸಿರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತಹ ನಟಿ, ಹಿರಿಯ ಚೇತನ ನಮ್ಮೆಲ್ಲರನ್ನ ಆಗಲಿದೆ. ದಶವಾರಕ್ಕೆ ಈಗಾಗಲೇ ಅವರ ಪಾರ್ಥಿವ ಶರೀರ ಬಂದಿದೆ. ಅದರ ನೇರ ಪ್ರಸಾರವನ್ನು ನೀವು ನೋಡ್ತಾ ಇದ್ದೀರಾ. ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆಗೆ ಎಲ್ಲ ಅಂತಿಮವಾದಂಥ ಸಿದ್ಧತೆಯನ್ನು ಜಿಲ್ಲಾಡಳಿತ ಮತ್ತು ತಾಲೂಕಿನ ಆಡಳಿತ ವ್ಯವಸ್ಥೆ ಮಾಡಿಕೊಂಡಿದೆ. ಸರ್ಕಾರಿ ವಿಧಿವಿಧಾನಗಳ ಜೊತೆಯಲ್ಲಿ ಅಂತ್ಯಕ್ರಿಯೆ ನೆರವೇರ್ತದೆ. ಬಿ ಸರೋಜಾದೇವಿಯವರಿಗೆ ಹುಟ್ಟೂರಲ್ಲೇ ಅವರ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಆಸೆ ಇತ್ತು. ಅವರ ಬಯಕೆಯಂತೆ ಇವತ್ತಿಲ್ಲಿ ನೆರವೇರಿಸ್ತಾ ಇದ್ದೀವಿ. ಬಿ ಸರೋಜಾದೇವಿಯವರು ನಮ್ಮ ತಾಲೂಕಿನವರಾದರೂ ಕೂಡ ಊರು ಮತ್ತು ಅಷ್ಟೊಂದು ಇತ್ತೀಚಿನ ದಿನಗಳಲ್ಲಿ ಅವರ ಒಡನಾಟ ಕಡಿಮೆ ಇತ್ತು. ಜೊತೆಗೆ ಅವರಿಗೆ ಊರಿನ ಬಗ್ಗೆ, ತಾಲೂಕಿನ ಬಗ್ಗೆ ತುಂಬ ಅಭಿಮಾನ ಇತ್ತು. ನಾವು ತಾಲೂಕಿನ ಆಡಳಿತ ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತೀವಿ.
ಅದು ರಾಮನಗರ ಮತ್ತು ಚನ್ನಪಟ್ಟಣ ಎರಡು ಕಡೆಯೂ ಕೂಡ ದರ್ಶನಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀವಿ. ನಂತರ ನೇರವಾಗಿ ಇಲ್ಲಿ ತಗೊಂಡು ಬಂದು ಅವಳು ವಿ ಸರೋಜಾದೇವಿಯವರು ಅವರ ನಿಧನ ಇಡೀ ಚಿತ್ರರಂಗಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗವನ್ನು ಪ್ರವೇಶ ಮಾಡಿ ಸುಮಾರು 70 ದಶಕಗಳ ಕಾಲ ಚಿತ್ರರಂಗದಲ್ಲಿ ಇದ್ದರು. ಅವರಿಗೆ ಅಭಿನವ ಸರಸ್ವತಿ ಅಂತೇಳಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಆ ಬಿರುದು ಬರ್ತಿತ್ತು. ಅವರೊಬ್ಬರು ಮೇರು ನಟಿ, ಬರೀ ಕನ್ನಡದಲ್ಲಿ ಅಷ್ಟೇ ನಟನೆ ಮಾಡಿರಲಿಲ್ಲ, ತಮಿಳು, ತೆಲುಗು, ಹಿಂದಿ ಈ ಭಾಷೆಗಳಲ್ಲೂ ಕೂಡ ಅವರು ಪಾತ್ರಗಳನ್ನು ಮಾಡಿ ಸೈ ಅನಿಸ್ಕೊಂಡಿದ್ದಂಥ ಒಬ್ಬ ಅದ್ಭುತ ನಟಿ. ಭಾಷೆಯ ಹೆಸರಾಂತ ನಟರ ಜೊತೆಯಲ್ಲಿ ನಡೆಸಿ ನಮ್ಮ ಚಿತ್ರರಂಗದ ಮಹಾನ್ ಪ್ರತಿಭೆ, ಬಹಳ ದೊಡ್ಡ ಹೆಸರು, ಅಭಿನಯ ಸರಸ್ವತಿ. ಇವತ್ತು ಚಿತ್ರರಂಗ ಬಡವಾಗಿದೆ. ಆ್ಯಂಡ್ ಅವರ ನನ್ನ ನಡುವಿನ ನಂಟು, ನಾನು ಯಾವಾಗ ಫೋನ್ ಮಾಡಿದ್ರು ಅಮ್ಮ ಎಲ್ಲಿದ್ದೀರಾ ಹೇಗಿದ್ದೀರಾ ಅಂದರೆ ಮನೆಗೆ ಬಂದ್ಬಿಡು ಗಣೇಶನ್ ಅವರು ಕೂತ್ಕೊಂಡು ಒಂದಷ್ಟೊತ್ತು ಮಾತಾಡ್ತಾ ಇದ್ವಿ. ಅವರ ಚಿತ್ರ ಜೀವನದ ಬದುಕು ಮತ್ತು ಅವರ ನಿಜ ಬದುಕು ಎರಡೂ ಕೂಡ ಎಲ್ರಿಗೂ ಒಂದು ಪ್ರೇರಣೆ. ಹೆಂಗೆ ಬದುಕಬೇಕು, ಚಿತ್ರ ಜೀವನದಲ್ಲಿ ಹೆಂಗಿರಬೇಕು, ನಿಜ ಜೀವನದಲ್ಲಿ ಹೆಂಗೆ ಬದುಕಬೇಕು ಅಂತ ಅವರ ಇಡೀ ಕುಟುಂಬಕ್ಕೆ ಹಾಗೆ ಅವರ ಅಭಿಮಾನಿಗಳಿಗೆ ಈ ನೋವನ್ನು ಭರಿಸೋ ಶಕ್ತಿ ಆ ದೇವ್ರು ಕೊಡಲಿ ಅಂತ ಕೇಳ್ಕೊತೀನಿ. ನಮ್ಮ ಭಾರತ ದೇಶದಲ್ಲಿಯೇ ಅತ್ಯಂತ ಪ್ರಬುದ್ಧವಾದಂತಹ ಹಾಗೂ ದಕ್ಷಿಣದ ಧ್ರುವತಾರೆ ಅಂತಲೇ ಅನ್ನಿಸ್ಕೊಂಡಿದ್ದಂತಹ ಮೇರು ನಟಿ ಇವತ್ತು ನಮ್ಮ ಜೊತೆ ಇಲ್ಲ ಅಂತ ಅನ್ನೋದು ಬಹಳ ದುಃಖದ ಸಂಗತಿ. ಅವರ ಒಂದು ವೃತ್ತಿ ಜೀವನದ ನಡೆದು ಬಂದಿರತಕ್ಕಂಥ ದಾರಿ ಮುಂದಿನ ಎಷ್ಟೇ ಪೀಳಿಗೆಗಳಿಗಾದರೂ ಕೂಡ ಒಂದು ಆದರ್ಶ ಮತ್ತು ಮಾದರಿ ಆಗಿರ್ತಕ್ಕ. ನಾನು ಇಂಡಸ್ಟ್ರಿ ಬಂದು 50 ವರ್ಷ ಆಯಿತು. 50 ವರ್ಷದಿಂದಲೂ ಬಿ ಸರೋಜಾ ನಮಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ಯಾಕಂದರೆ ಅವ್ರದ್ದು ಒಂದು ಭಾರತೀಯ ಹೋಟ್ಲು ಅಂತ DVG ರೋಡಲ್ಲಿ, ಆ ಹೋಟ್ಲ್ ನಾನು ಸುಮಾರು 10 ವರ್ಷ ಹೋಟ್ಲಲ್ಲೇ ಇದ್ದೆ ನಾನು. ಆವಾಗಿಂದ ಪರಿಚಯ. ಹಾಗಾಗಿ ಆವಾಗ ನಮ್ಮ ಸಂಘದ ವೈಸ್ ಪ್ರೆಸಿಡೆಂಟ್ ಬೇರೆ ಆಗಿದ್ದರು. ಅವರನ್ನು ಭೇಟಿ ಮಾಡೋಕ್ಕೆ ಬರ್ತಾಯಿದ್ದು ಹೋಗ್ತಾಯಿದ್ದು. ಇವತ್ತು ದಿವಸ ನಾವು ಹಿರಿಯ ಜೀವನ ಕಳ್ಕೊಂಡಿದ್ದೀವಿ. ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ, ಅವ್ರ ಕುಟುಂಬದವ್ರಿಗೆ ಅವ್ರನ್ನ ಕಳ್ಕೊಂಡಿರೋ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ನಮಸ್ಕಾರ. ನಾನು ಇಂಡಸ್ಟ್ರಿ ಬಂದು 50 ವರ್ಷ ಆಯಿತು. 50 ವರ್ಷದಿಂದಲೂ